ಇದೇನಿದು ಸರಸ್ವತಿಯವರು ಏನೋ ಮಾತಾಡಬೇಕು ಊಟಕ್ಕೆ ಹೋಗೋಣ ಅಂತ ಹೇಳಿದವ್ರು ಬರಲೇ ಇಲ್ವಲ್ಲ. ಏನು ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ. ಏನು ಮಾಡ್ತಾವ್ರಿ ಇವರು? ನಂಗೆ ಬಂದು ಎಷ್ಟೊತ್ತಾಯಿತು? ಯಾವ್ದಿದು ಫೋನು? ಹೊಸ ನಂಬರ್ ಥರ ಕಾಣ್ತೈತೆ. ಯಾವತ್ತೂ ನೀವು ನಂಬರೇ ನೋಡಿಲ್ವಲ್ಲ. ಯಾರು ನೋಡೋಣ. ಹಲೋ, ಯಾರು? ಹಲೋ, ನಾನು ಸುಭಾಷ್. ಏನು ಸುಭಾಷ್, ನನ್ನ ನಂಬರ್ನ ಬ್ಲಾಕ್ ಮಾಡಿದ್ಯಾ? ಯಾಕೆ ಸುಭಾಷ್ ಈ ಥರ ಮಾಡ್ತಾ ಇದೆಯಾ? ಛೀ, ನೀನಾ? ಸ್ಟುಪಿಡ್, ನಿಂಗೆ ಒಂಚೂರು ತಲೆಯಲ್ಲಿ ಬುದ್ಧಿ ಇಲ್ವಾ? ಹೆಂಗೆ ನನಗೆ ಫೋನ್ ಮಾಡ್ತಾ ಇರೋದು? ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿನಗೆ? ನನಗೆ ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ನಾನು ಮನುಷ್ಯ ಆಗಿರಲ್ಲ. ಗೀತಾ, ಹೇಳ್ತಾ ಇದ್ದೀನಿ, ನಂಗೆ ಫೋನ್ ಮಾಡಿಬಿಡು ನೀನು ಅಷ್ಟೇ. ಅಲ್ಲ ಸುಭಾಷ್, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಅಲ್ಲ, ಏನು ನಾವಿಬ್ರು ಡೈವರ್ಸ್ ಆಗಿದ ತಕ್ಷಣ ನಾವಿಬ್ರು ಕನೆಕ್ಷನ್ನೇ ಕಟ್ ಮಾಡ್ಕೊಬಿಡೋದಾ? ಏನು ಸುಭಾಷ್, ಈ ಥರ ಎಲ್ಲ ಮಾಡಬೇಡ ಸುಭಾಷ್, ನಂಗೆ ತುಂಬ ಬೇಜಾರಾಗುತ್ತೆ. ನೋಡು, ನಾನು ಮಾಡಿದ ತಪ್ಪನ್ನ ನಾನು ಒಪ್ಕೋತೀನಿ. ಇನ್ಮೇಲೆ ನಾವಿಬ್ರು ಚೆನ್ನಾಗಿರೋಣ ಸುಭಾಷ್, ಪ್ಲೀಸ್ ಸುಭಾಷ್. ಏನು, ನಾವಿಬ್ರು ಚೆನ್ನಾಗಿರೋದಾ? ಏನು ಕನ್ಸ್ಕೊಂತ ಇದೆಯಾ ಗೀತಾ? ನೋಡು, ನಿನ್ನ ಮೇಲೆ ನನಗೆ ಯಾವ ಇಷ್ಟನೂ ಇಲ್ಲ, ಏನೂ ಇಲ್ಲ. ನಂಗೆ ಕೋಪ ಬರ್ಸ್ಬೇಡ, ನಂಗೆ ಫೋನ್ ಮಾಡಬೇಡ ಅಷ್ಟೇ. ಮಾನ ಮರ್ಯಾದೆ ಏನೋದಿದ್ರೆ ಫೋನ್ ಮಾಡಬೇಡ ನನಗೆ. ಯಾವ್ಯಾವ ನಂಬರಿಂದ ಫೋನ್ ಮಾಡ್ತಿಲ್ಲ? ನಾಚಿಕೆ ಆಗಲ್ವಾ ನಿನಗೆ? ಥೂ, ಏನು ಹೆಣ್ಣು ನೀನು? ಗೊತ್ತು ಸುಭಾಷ್, ನಿನಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ಅಂತ. ಏನೇ ಕೋಪ ಇದ್ರು ಏನಿದ್ರು ಎಷ್ಟೇ ಆದರೂ ನಾನು ನೀನು ಹೆಂಡ್ತೀನಿ ಅಲ್ವಾ ಸುಭಾಷ್? ಪ್ಲೀಸ್ ಸುಭಾಷ್, ನನ್ನ ಕ್ಷಮಿಸ್ಬಿಡು. ನಾನು ಮಾಡಬಾರ್ದಿತ್ತು, ಇಂಥ ತಪ್ಪು ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ನಾವು ಚೆನ್ನಾಗಿರೋಣ. ನೀನು ಇವಾಗ ಮ್ಯಾನೇಜರ್ ಆಗಿದ್ಯಾ ಅಂತ ಕೇಳಿದೆ. ಪ್ಲೀಸ್ ಸುಭಾಷ್. ಓಹೋ, ಈಗ ಗೊತ್ತಾಯಿತು ಯಾಕೆ ಮೇಡಮ್ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿರೋದು ಅಂತ. ನಾನು ಮ್ಯಾನೇಜರ್ ಆಗಿದ್ದೀನಿ ಅಂತ ತಿಳ್ಕೊಂಡು ಇವಾಗ ಮತ್ತೆ ನನ್ನ ಲೈಫಿಗೆ ಬರೋಕ್ಕೆ ಶುರು ಇದು ಮಾಡ್ತಾ ಇದೆಯಾ? ಏನೋ ಸಂಬಳ ಬರುತ್ತೆ ಚೆನ್ನಾಗಿ ಅಂತ. ಥೂ, ನಾಚಿಕೆ ಆಗಲ್ವಾ? ನಿನ್ನಂಥ ಹೆಣ್ಣು ಈ ಪ್ರಪಂಚದಲ್ಲಿ ಇರೋದೇ ತಪ್ಪು. ನನಗಂತೂ ನೀನಂದರೆ ಆಗಲ್ಲ ಗೀತಾ. ಪ್ಲೀಸ್ ನನಗೆ ಫೋನ್ ಮಾಡಬೇಡ, ಈ ಥರ ನಂಗೆ ಟಾರ್ಚರ್ ಕೊಡಬೇಡ. ನಂಗೆ ಮೆಂಟಲಿ ಡಿಸ್ಟರ್ಬ್ ಆಗ್ತೀನಿ ಅಷ್ಟೇ. ನಿನ್ನ ವಾಯ್ಸ್ ಕೇಳ್ತಾ ಇದ್ರೆ ಅಷ್ಟು ಇರಿಟೇಷನ್ ಮಾಡ್ತಿದ್ಯಾ ನೀನು ಫೋನ್ ಮಾಡಿ. ಕಟ್ ಮಾಡಿ ಗೀತಾ ಫೋನ್ನ. ಹಾಯ್ ಸುಭಾಷ್. ಹಲೋ, ಏನು ಸುಭಾಷ್, ಯಾವುದೋ ಹುಡುಗಿ ವಾಯ್ಸ್ ಕೇಳಿಸ್ತೈತೆ? ನಿನಗೂ ಅದಕ್ಕೂ ಬೇಡದೇ ಇರೋ ವಿಷಯ. ಇವಾಗ ಫೋನ್ ಕಟ್ ಮಾಡ್ತೀಯಾ ಇಲ್ಲ ಏನು ಮಾಡಲಿ ನನಗ? ಸುಮ್ಮನೆ ಫೋನ್ ಕಟ್ ಮಾಡು, ಸುಮ್ಮನೆ ನಂಗೆ ಟಾರ್ಚರ್ ಕೊಡಬೇಡ. ಇಲ್ಲ, ನೀನು ಏನೋ ಮಾಡ್ತಾ ಇದೀಯಾ. ಏನು ಮಾಡ್ತಾ ಇದೀಯ ಹೇಳು ಸುಭಾಷ್? ಇನ್ನೊಂದು ಮದುವೆ ಆಗ್ತಾ ಇದೆಯಾ? ಅದು ನನಗೆ ಬಿಟ್ಟಿದ್ದು, ನನಗೆ ಸೇರಿದ್ದು. ನಿನಗೂ ಅದಕ್ಕೂ ಬೇಡದೇ ಇರೋ ವಿಷಯ. ಸುಮ್ಮನೆ ಫೋನ್ ಇಡು. ಸುಭಾಷ್, ಅಲ್ಲ, ಏನೋ ಫೋನಲ್ಲಿ ಮಾತಾಡ್ತಾ ಇದ್ರಿ, ಮಾತಾಡಿ ಪರವಾಗಿಲ್ಲ. ಥೂ, ಬಿಡಿ, ಮಾತಾಡೋಂಥ ವ್ಯಕ್ತಿ ಅಲ್ಲ. ಏನು ಇಷ್ಟೊಂದು ಲೇಟು? ಅದು ಲೇಟ್ ಆಗೋಯ್ತು. ಪ್ರಾಜೆಕ್ಟಲ್ಲಿ ನಾವು ಇವಾಗ ಬೇರೆ ಟೀಮ್ಗೆ ಹೋಗಿದ್ದೀನಲ್ವಾ, ಅವರು ಏನೋ ಸ್ವಲ್ಪ ವರ್ಕ್ ಇತ್ತಲ್ವ, ಅದೆಲ್ಲ ಮುಗಿಸಿ ಬರೋದು ಲೇಟ್ ಆಗೋಯ್ತು. ಸಾರಿ ಸುಭಾಷ್ ಅವರೇ. ಓ ಹೌದಾ, ಹೋಗ್ಲಿ ಬಿಡಿ, ಪರವಾಗಿಲ್ಲ. ನಾನು ಇದೇನು ಇವರು ಫೋನ್ ಮಾಡಿ ಕರೆದು ಬರಲೇ ಇಲ್ವಲ್ಲ, ಏನು ಬರ್ತಾರೋ ಬರಲ್ವೋ ಅಂತ ಅಂದ್ಕೊಂಡೆ. ನೋಡಿದ್ರೆ ನೀವು ನನ್ನ ಹತ್ರನೇ ಮಾತಾಡಬೇಕು ಅಂತ ಅಂದ್ಬಿಟ್ಟು ಈ ಹೋಟೆಲ್ ಲೊಕೇಶನ್ ಬೇರೆ ಕಳಿಸಿದ್ರಿ. ಬಂದರೆ ನೀವು ಇಲ್ಲವೇ ಇಲ್ಲ. ನಾನು ಬೇರೆ ಇವತ್ತು ಲೀವಲ್ಲಿ ಇದ್ನಲ್ಲ. ಓ ಹೌದು, ಇವತ್ತು ನೀವು ರಜಾ ತಗೊಂಡಿದ್ರಿ ಅಲ್ಲ, ನಂಗೆ ತಲೆಗೆ ಬರಲಿಲ್ಲ. ಸಾರಿ ಸುಭಾಷ್ ಅವರೇ, ಏನೋ ಕೆಲಸದ ಮೇಲೆ ನೀವು ರಜಾ ತಗೊಂಡಿದ್ರೋ ಏನೋ. ಇಲ್ಲ, ಕೆಲಸದಂತ ಇಲ್ಲ, ಏನಿಲ್ಲ. ಇವತ್ತು ಮನೇಲಿ ತುಂಬ ಕೆಲಸ ಇತ್ತು. ನಾನು ಎಷ್ಟೋ ತಿಂಗಳೇ ಆಗೋಗಿತ್ತು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ. ಹಾಗಾಗಿ ಯಾಕೋ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತು. ಕ್ಲೀನ್ ಮಾಡಿ ಅದಾದಮೇಲೆ ಏನಿಲ್ಲ, ಸ್ವಲ್ಪ ಲೇಟಾಗಿದ್ದೆ. ಮನೆ ಕ್ಲೀನ್ ಮಾಡಿ ಎಲ್ಲ ಇವತ್ತು ಮಾಡಿಬಿಟ್ಟು ಮನೆಯಲ್ಲೇ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ನೀವು ಕರೆದ್ರಲ್ಲ, ಅದಕ್ಕೆ ಬಂದೆ. ಮನೆ ಕ್ಲೀನ್ ಮಾಡೋಕ್ಕೂ ರಜಾ ತಗೋತಾರಾ? ನಾನು ಇವತ್ತೇ ಕೇಳ್ತಾ ಇರೋದು ಸುಭಾಷ್ ಅವರೇ. ನಾನು ಸ್ವಲ್ಪ ಹಂಗೆ ಬಿಡಿ. ಇನ್ನೊಂದು ವಿಷಯ ಕೇಳಬೇಕು. ರಾಹುಲ್ ಏನೇನೋ ಹೇಳ್ತಾ ಇದ್ದ, ನೀವು ಅವನು ಸಂಬಂಧಿಕರಂತೆ. ಏನೇನೋ ಹೇಳ್ದಪ್ಪ, ನಂಗೆ ತಲೆಗೆ ಹೋಗಲಿಲ್ಲ ಅವ್ನು ಹೇಳಿದ್ದು. ಅದಾದಮೇಲೆ ನೀವ್ಯಾಕೋ ನನ್ನ ಮೇಲೆ ಸ್ವಲ್ಪ ಹಿಂದೆ ಕೋಪ ಮಾಡ್ಕೊಂಡಿದ್ರಿ? ಯಾಕೆ? ಅದು ನಂಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಏನಾಗಿತ್ತು ಅವತ್ತು? ಯಾರಾದರೂ ಏನಾದರೂ ಅಂದಿದ್ರಾ? ಹಾಂ ಹೌದೌದು, ಎಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಸಾರಿ ಸುಭಾಷ್ ಅವರೇ, ನಾನು ನಿಮ್ಮ ಬಗ್ಗೆ ಸ್ವಲ್ಪ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಹಾಗಾಗಿ ನಾನು ನಿಮ್ಮ ಮೇಲೆ ಆ ಥರ, ನಿಮ್ಮ ಜೊತೆ ಆ ಥರ ನಡ್ಕೊಂಡೆ. ನನಗೆ ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಪರವಾಗಿಲ್ಲ. ಆದರೆ ಯಾಕೆ, ಏನು ವಿಷಯ ಅಂತ ಹೇಳಿದರೆ ನನಗೂ ಒಂಚೂರು ಗೊತ್ತಾಗುತ್ತೆ. ಆಮೇಲೆ ಎಲ್ಲರೂ ನನ್ನ ಮೇಲೆ ಹಿಂಗೆ ಕೋಪ ಮಾಡ್ಕೊಂಬಿಟ್ರೆ ಏನು ಮಾಡಲಿ? ಹಂಗಾಗಿ ನಾನೇನು ಮಾಡಿದೆ ನನಗೆ ಗೊತ್ತಿಲ್ಲ ಏನು ಮಾಡಿದೆ ಅಂತ. ಅಯ್ಯಯ್ಯೋ ಸುಭಾಷ್ ಅವರೇ, ನೀವೇನು ಮಾಡಿಲ್ಲ ಪಾಪ. ಆದರೆ ನಿಮ್ಮ ಫ್ರೆಂಡ್ಸೇ ಇದೆಲ್ಲ ಮಾಡಿದ್ದು. ಆ ವಿಷಯ ಗೊತ್ತಾದರೆ ನೀವು ಅವ್ರ ಮೇಲೆಲ್ಲ ಕೋಪ ಮಾಡ್ಕೋತೀರಾ ಅಷ್ಟೇ. ಆವಾಗಲೇ ನಂಗೆ ಫ್ಲ್ಯಾಶ್ ಆಗಿತ್ತು, ಏನೋ ಇಂಥದ್ದೊಂದು ಕಿತಾಪತಿ ಮಾಡಿರ್ತಾರೆ ಅಂತ. ಇವಾಗ ನೋಡಿ ಎಲ್ಲ ಕ್ಲಿಯರ್ ಆಯಿತು. ಏನಪ್ಪ ಇವರೆಲ್ಲ ಯಾಕೆ ಹಿಂಗೆಲ್ಲ ಮಾಡ್ತಾರೋ? ಈ ರೀಟನೇ ಎಲ್ಲ ಮಾಡೋದು. ಸರಿ ಹೇಳಿ, ಏನು ವಿಷಯ?
ಅದೇ ಏನಾಯಿತು, ಯಾಕೆ ನೀವು ಕೋಪ ಮಾಡ್ಕೊಂಡಿದ್ದೀರಿ? ಅದಾದ್ಮೇಲೆ ಲಕ್ಷ್ಮಿ ಅವರು ನೀವೆಲ್ಲ ಹೆಂಗ್ ರಿಲೇಟಿವ್ಸು, ಅದು ನನಗೆ ಆಶ್ಚರ್ಯ ಆಗ್ತಿದೆ. ಹಾಂ ಹೌದು. ಅದು ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಅಂದರೆ, ಅದೇ ನಿಮ್ಮ ಹೆಂಡತಿ ಅಂದರೆ ನಿಮ್ಮ ಎಕ್ಸ್ ವೈಫ್ ಇದ್ರಲ್ವಾ ಗೀತಾ ಅವರು, ಅವರು ಅದಾದಮೇಲೆ ನಾನು ಅಕ್ಕ ತಂಗಿ. ಹಾಂ, ಏನ್ರಿ ಹೇಳ್ತಾ ಇದ್ದೀರಾ? ಅಲ್ಲ, ಅವಳು ನೀವು ಅಕ್ಕ ತಂಗಿನಾ? ಅದೆಂಗೆ? ಹಾಂ ಸುಭಾಷ್ ಅವರೇ, ಅದು ಏನೂ ಇಲ್ಲ. ಅದೇ ನಮ್ಮಮ್ಮ ಮತ್ತು ಲಕ್ಷ್ಮಿ ಅವರಿದ್ದಾರಲ್ವ, ಅದೇ ರಾಹುಲ್ ಅವ್ರ ವೈಫು, ಅವರಮ್ಮ ಸ್ವಲ್ಪ ಏನೋ ದೂರದ ರಿಲೇಟಿವ್ ಸಂಬಂಧಿಕರು, ಅವ್ರು ತುಂಬ ಕ್ಲೋಸು. ಅದಾದಮೇಲೆ ನಮ್ಮಮ್ಮ ಗೀತಾ ಅವರ ಅದೇ ನಮ್ಮಪ್ಪ ಇದ್ದಾರಲ್ವಾ, ಅವರಪ್ಪ ಗೀತಾ ಅವರಪ್ಪ ಎಲ್ಲ ಒಂದೇ. ಯಾಕಂದರೆ ನಮ್ಮಮ್ಮ ಮೊದಲನೇ ಹೆಂಡತಿ ಅದೇ ಗೀತಾ ಅವರಪ್ಪಂಗೆ. ಓಹೋ, ಹಾಗಾದರೆ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟು. ಅಲ್ಲ, ನಿಮಗೆ ಚಿಕ್ಕ ವಯಸ್ಸಿಂದ ಗೊತ್ತಿರಲಿಲ್ವಾ ಈ ವಿಷಯ ಎಲ್ಲ? ನಂಗೆ ನೀವು ಗೀತನ ಅಕ್ಕ ಇವ್ರ ಫ್ಯಾಮಿಲಿಯವರು ಅಂತ ಗೊತ್ತಾಗಿನೇ ಶಾಕ್ ಆಗ್ತಿದೆ ನನಗೆ. ಇಲ್ಲ ಸುಭಾಷ್ ಅವರೇ, ನಮ್ಮಮ್ಮ ಚಿಕ್ಕ ಆದರೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಆಗಿಬಿಟ್ಟು ನಮ್ಮ ಅಜ್ಜಿ ಸರಿ ಇರಲಿಲ್ವಂತೆ, ಏನೋ ಆ ಥರ ಎಲ್ಲ ಹೇಳ್ತಾ ಇದ್ರು. ನನಗೂ ಇಷ್ಟೇ ಗೊತ್ತಾಗಿದ್ದು. ಆಮೇಲೆ ನಮ್ಮಮ್ಮ ಅವ್ರ ಇದೆಲ್ಲ ತಡೆಯೋಕ್ಕಾಗದೆ ನಾನಿನ್ನ ಮಗು ಇದ್ದಾಗಲೇ ಮನೆಯಿಂದ ಆಚೆ ಬಂದುಬಿಟ್ರಂತೆ. ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನೆಲ್ಲ ಸಾಕೋಕ್ಕೆ. ಓ ಹೌದಾ, ಗ್ರೇಟ್ ರೀ ನಿಮ್ಮಮ್ಮ. ಆದರೆ ಇನ್ನೊಂದೇನು ಅಂದರೆ, ಈ ವಿಷಯ ಎಲ್ಲ ಹೆಂಗೆ ಗೊತ್ತಾಯಿತು? ಅದೇನೋ ರಾಹುಲ್ ಅವರೆಲ್ಲ ನಿಮ್ಮ ಮನೆಗೆ ಬಂದಿದ್ರಂತೆ, ಅದ್ಯಾಕೆ ಬಂದಿದ್ರು? ಆ ವಿಷಯ ನಂಗೆ ಗೊತ್ತಾಗಲಿಲ್ಲ, ಯಾಕೆ ಅಂತ. ಓ ಅದಾ, ಅಯ್ಯೋ ಅದೇ ನಿಮಗೇನೋ ಬಂದು ಹೇಳಿದ್ರಂತಲ್ಲ ನನ್ನ ಬಗ್ಗೆ. ಅದು ಹೇಳಿದ್ರು. ನೋಡಿ, ಅದೇ ವಿಷಯಕ್ಕಲ್ವ ನೀವು ಬೇಜಾರು ಮಾಡ್ಕೊಂಡಿದ್ದು. ಅದರಲ್ಲಿ ನಂದೇನೂ ಇನ್ವಾಲ್ವ್ಮೆಂಟ್ ಇಲ್ಲ. ಹಂಗೆ ನಿಮಗೂ ಬಂದು ಹೇಳಿರ್ತಾರಲ್ಲ. ಆದರೆ ನಿಮ್ಮ ಮನೆಗೆ ಬಂದಿದ್ರಾ? ಯಾಕೆ? ಯಾಕೆ ಅಂದರೆ ಹೆಣ್ಣು ಕೇಳಕ್ಕೆ ಬಂದಿದ್ರಂತೆ. ಏನೋ ಹೆಣ್ಣು ಕೇಳಕ್ಕ? ರಾಹುಲ್ ಲಕ್ಷ್ಮಿ ಅವರು ಹೆಣ್ಣು ಕೇಳಕ್ಕೆ ಬಂದಿದ್ರಾ? ಯಾರಿಗೆ? ಈ ರಾಹುಲ್ ಅದು ಯಾರಿಗೆ ಹೆಣ್ಣು ನೋಡಕ್ಕೆ ಹೋಗಿದ್ದ? ಅಯ್ಯೋ ಇದೇನು ಸುಭಾಷ್ ಅವರೇ, ಏನು ಗೊತ್ತೇ ಇಲ್ವಾ ನಿಮಗೆ? ಇನ್ಯಾರಿಗೆ? ನಿಮಗೇನೆ. ನನ್ಗ? ಅಲ್ಲ ರೀ, ನನಗೆ ಗೊತ್ತಿಲ್ಲ, ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ? ಅಲ್ಲ, ನನಗೆ ಹೆಣ್ಣು ನೋಡೋಕ್ಕೆ ನನಗೆ ಗೊತ್ತಿಲ್ದಂಗೆ ಹೋಗಿದ್ರಾ? ಅಯ್ಯೋ ರಾಮ, ಯಾಕೆ ರಾಹುಲ್ ಇಷ್ಟು ನಂಗೆ ರೋಸ್ತವನೆ? ಈ ರೀಟಾ ರಾಹುಲಿಗೆ ಅದು ಏನು ಮಾಡ್ಬೇಕು ಗೊತ್ತಾ? ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಇದೆಲ್ಲ ಆಗಿದ್ದಕ್ಕೆ ಅಲ್ವಾ ನಮ್ಮ ಅಮ್ಮನ ಬಗ್ಗೆ ಎಲ್ಲ ಸತ್ಯ ಗೊತ್ತಾಗಿದ್ದು. ಅದಾದಮೇಲೆ ಗೀತಾ ಅದೇ ಆ ಹುಡುಗಿ ಅವ್ರ ಬಗ್ಗೆ, ಆಮೇಲೆ ನಮ್ಮ ಚಿಕ್ಕಮ್ಮನ ಬಗ್ಗೆ ಎಲ್ಲ ಗೊತ್ತಾಗಿದ್ದು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅದೇನೋ ಸರಿ, ಆದರೆ ಇವರೆಲ್ಲ ನನ್ನನ್ನು ಯಾಕೆ ಈ ಪಟ್ಟಿ ಇಷ್ಟು ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ರಾಹುಲ್ ಹತ್ರ ಫಸ್ಟ್ ಮಾತಾಡ್ಬೇಕು ನಾನು, ಈ ವಿಷಯ ಎಲ್ಲ ಇಲ್ಲಿಗೆ ನಿಲ್ಲಿಸು ಅಂತ. ಸರಿ. ಅದಾದಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಹಾಂ ಸರಸ್ವತಿ ಅವರೇ, ಹೇಳಿ ಅದೇನು ಅಂತ. ಏನೂ ಇಲ್ಲ, ಅದು ನೋಡಿ, ಏನು ಅಂದ್ಕೊಂಬೇಡಿ. ನಮ್ಮ ಮನೆಯವರೆಲ್ಲ ನಿಮಗೆ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ತುಂಬ ಆಸೆಯಲ್ಲಿದ್ದಾರೆ. ನಮ್ಮ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅವತ್ತು ನೀವು ನನ್ನನ್ನು ಕಾಪಾಡಿದ್ದಕ್ಕೋ ಏನೋ ಗೊತ್ತಿಲ್ಲ. ನಮ್ಮ ಅಮ್ಮ ಅಂತೂ ನಿಮ್ಮನ್ನ ಅದೇನೋ ಗೊತ್ತಿಲ್ಲ, ನೀವು ಒಳ್ಳೆ ಹುಡುಗ, ನಿಮ್ಮನ್ನು ಬಿಟ್ಟು ನಮ್ಮ ಅಮ್ಮನ ತಲೆಯಲ್ಲಿ ಏನೂ ಇಲ್ಲ. ಅದು ಯಾಕೆ ಅಷ್ಟೊಂದು ಇದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದೀರಾ ಸರಸ್ವತಿ ಅವರೇ? ಹೌದಾ? ಇದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಅಂಥವ್ನಲ್ಲ. ನೀವು ನನ್ನ ಜೊತೆ ಫ್ರೆಂಡಾಗಿ ಇರಿ, ಪರವಾಗಿಲ್ಲ. ಇಲ್ಲ, ಅದು ನಾನೇ ಬೇರೆ ಏನೋ ಹೇಳಕ್ಕೆ ಬಂದೆ. ಓ ಹೌದಾ, ಹೇಳಿ ಅದೇನು ಅಂತ. ನೋಡಿ, ನಾನೇ ಹುಡುಗಿಯಾಗಿ ಇಷ್ಟು ಮುಂದುವರಿತಾ ಇದ್ದೀನಿ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ಆದರೆ ಈ ಡಿಸಿಷನ್ ನಂದಲ್ಲ. ನನಗೂ ಅನ್ನಿಸ್ತು ನಿಮ್ಮನ್ನು ಮದುವೆ ಆದರೆ ನನಗೇನು ಪ್ರಾಬ್ಲಮ್ ಆಗಲ್ಲ ಅಂತ, ಇನ್ನೂ ಚೆನ್ನಾಗಿರ್ತೀನಿ ಅಂತಲೇ ಅನ್ನಿಸ್ತು. ಅದಾದಮೇಲೆ ನಮ್ಮಮ್ಮ ಪಾಪ ಇಷ್ಟು ವರ್ಷದಿಂದ ಇಷ್ಟೊಂದು ಕಷ್ಟಪಟ್ಕೊಂಡು ಬಂದೈತೆ. ಅದರಲ್ಲಿ ನಾನು ಮದುವೆ ಮಾಡಬೇಕು ಅಂತಲೇ ನಮ್ಮಮ್ಮಂಗೆ ದೊಡ್ಡ ಕನಸು. ಅಂಥದ್ರಲ್ಲಿ ನೀವು ನಮ್ಮಮ್ಮಂಗೆ ತುಂಬ ಇಷ್ಟ ಆಗಿದ್ದೀರಾ. ಹಾಗಾಗಿ ನಾನು ಮನೇಲಿ ಓಕೆ ಅಂತ ಹೇಳ್ಬಿಟ್ಟೆ. ನೋಡಿ, ನಾನು ಏನು ಯಾವುದೇ ಬಂಧನ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಆದರೆ ಒಪ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸರಿ ಆಯಿತು, ನಾನಿನ್ನು ಬರ್ತೀನಿ. ಸರಸ್ವತಿ ಅವರೇ, ಅಲ್ಲ ಏನು ಹಿಂಗೆ ಮಾತಾಡ್ಬಿಟ್ಟು ಹೋದ್ರಲ್ಲ, ನಿಂತ್ಕೊಳ್ಳಿ. ಅಯ್ಯೋ ದೇವ್ರೆ, ಏನು ನಡೀತಾ ಇದೆಯಪ್ಪ ಇಲ್ಲಿ? ನಂಗಂತೂ ತಲೆ ಕೆಟ್ಟಂಗೆ ಆಗ್ತೈತೆ. ಹಂಗಂದ್ರೆ ಇವ್ರು ನನ್ನ ಮದುವೆ ಆಗು ಅಂತ ಹೇಳ್ಬಿಟ್ಟು ಹೋದ್ರಾ? ಏನು ನಡೀತೈತಿ ಇಲ್ಲಿ? ಓಹ್, ತರಿಕೆ ಈ ಗೀತಾ ಒಬ್ಳು ಯಾಕೆ ನಾನು ಇಷ್ಟು ರೋಸ್ತಾ ಇದ್ದಾಳಲ್ಲ? ಮತ್ತೆ ಫೋನ್ ಮಾಡ್ತಾವಳೆ. ಥೂ, ನಾಚಿಕೆ ಆಗಲ್ವೇನೋ ಅವಳಿಗೆ? ಇಲ್ಲ, ಈ ಗೀತನ ತಲೆಗೆ ಒಂಚೂರು ಹುಳ ಬಿಡಬೇಕು. ಎಷ್ಟು ಟಾರ್ಚರ್ ಕೊಡ್ತಾವಳು ನನಗೆ. ಇದೇ ಸರಿಯಾದ ದಾರಿ ಅಲ್ಲ, ಇವಳು ದುರಂಕಾರ ಅರ್ಗುಳ್ಸೋಕ್ಕೆ ಇದೇ ಸರಿಯಾದ ದಾರಿ. ಏನು ಮಾಡೋದು ಇವಾಗ? ಹೇಳ್ಬಿಡ್ಲಾ ಈ ಸರಸ್ವತಿ ಅವ್ರ ಬಗ್ಗೆ? ಹೇಳ್ತೀನಿ. ಇವಳು ಎಷ್ಟು ಮೆರಿತಾ ಇದ್ಲು ನಾನು ಒಬ್ಬಳೆ ಮಗಳು ಅಂತ. ಇವಾಗ ಸರಸ್ವತಿ ಆಮೇಲೆ ಅವ್ರ ಅಣ್ಣ ಎಲ್ಲ ಇರೋದು ಕೇಳಿದ್ರೆ ಇವಳಂತೂ ಏನಾಗ್ಬೋದು? ಸರಿಯಾಗಿ ಹುಡ್ಕೋತಾಳೆ. ಮಾಡ್ತೀನಿ ಈಗ. ಅಯ್ಯೋ ಬೇಡ, ಪಾಪ ಸರಸ್ವತಿಯವರು ಕೇಳ್ಬಿಟ್ಟು ಹೇಳ್ತೀನಿ ಯಾವುದಕ್ಕೂ. ಆದರೆ ಈ ಸರಸ್ವತಿ ಅವ್ರು ಹಿಂಗೆ ಮಾತಾಡ್ಬಿಟ್ಟು ಹೋದ್ರಲ್ಲ, ಹಂಗಾದ್ರೆ ಇವ್ರು ನನ್ನ ಮದುವೆ ಆಗು ಅಂತ ಹೇಳ್ತವ್ರಾ?
ದೇವ್ರೆ, ನಂಗೆ ಜೀವನದಲ್ಲಿ ಮದುವೆನೇ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಇಲ್ಲೇನು ಹಿಂಗೆ ಆಗ್ತಾಯ್ತಲ್ಲ. ಓಹ್. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.